ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ 9ನೇ ತರಗತಿ ಗಣಿತ ಶೀರ್ಷಿಕೆ 4 ಅನ್ನುವಂಥದ್ದು. ಆ ಶೀರ್ಷಿಕೆ ಯಾವ ಘಟಕ ಅಂತಂದ್ರೆ ಅದನ್ನ ತ್ರಿಭುಜಗಳು ಅನ್ನುವಂಥದ್ದು. 9ನೇ ತರಗತಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಶೀರ್ಷಿಕೆ 4 ತ್ರಿಭುಜಗಳು, ಕಲಿಕಾ ಫಲ 4. ಈ ಕಲಿಕಾ ಫಲದಲ್ಲಿ ನಾವು ಏನೇನು ತಿಳಿದುಕೊಳ್ತೀವಿ ಅಂದ್ರೆ ಸರ್ವಸಮಾಕೃತಿಗಳು, ಸರ್ವಸಮ ತ್ರಿಭುಜಗಳನ್ನು ಗುರುತಿಸುವರು, ತ್ರಿಭುಜಗಳ ಸರ್ವಸಮತೆಯನ್ನು ಸೂಕ್ಷ್ಮ ಸ್ವೀಕೃತಿ ಸಿದ್ಧಾಂತಗಳನ್ನು ಉಪಯೋಗಿಸಿ ಸಾಧಿಸುವಂತದ್ದನ್ನು ಈ ಒಂದು ಶೀರ್ಷಿಕೆಯಲ್ಲಿ ನಾವು ಅಭ್ಯಾಸವನ್ನ ಮಾಡುತ್ತೇವೆ. ಕಲಿಕಾ ಫಲದ ವಿವರಣೆ: ತ್ರಿಭುಜಗಳ ಸರ್ವಸಮತೆಯನ್ನು ಸರ್ವಸಮತೆಯ ಸಿದ್ಧಾಂತಗಳಿಂದ ಪರೀಕ್ಷಿಸುವರು, ಸರ್ವಸಮ ತ್ರಿಭುಜಗಳ ಜೋಡಿಗಳನ್ನು ಗುರುತಿಸಿ ಅವು ಹೊಂದಿರುವ ಸರ್ವಸಮತೆಯ ಸಿದ್ಧಾಂತವನ್ನು ಪತ್ತೆ ಹಚ್ಚುವರು, ತ್ರಿಭುಜಗಳ ಅಸಮತೆಯ ನಿಯಮವನ್ನು ತಿಳಿಯುವರು ಮತ್ತು ನಿಜ ಜೀವನದ ಸಂದರ್ಭದಲ್ಲಿ ಅವುಗಳನ್ನು ಅನ್ವಯಿಸುವರು ಅನ್ನುವಂಥದ್ದು. ಇಲ್ಲಿ ಕೇವಲ 2 ಚಟುವಟಿಕೆಗಳಿವೆ. ಮೊದಲನೇ ಚಟುವಟಿಕೆ ಆಗಿರ್ತಕ್ಕಂಥ 4.1 ಚಟುವಟಿಕೆಯನ್ನು ನೋಡೋಣ. ಇಲ್ಲಿ ಸರ್ವಸಮತೆಯ ಸಿದ್ಧಾಂತಗಳನ್ನು ಪರೀಕ್ಷಿಸುವುದು ಅಂತ ಇದೆ. ಇಲ್ಲಿ ಹಂತ 1, 2, 3 ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಕೊಟ್ಟಿರುವ ತ್ರಿಭುಜಗಳನ್ನು ಕತ್ತರಿಸಿ ಒಂದು ಟೇಬಲ್ ಅಥವಾ ಸಮತಟ್ಟಾದ ಮೇಲ್ಮೈ ಮೇಲೆ ಚಿತ್ರದಲ್ಲಿ ತೋರಿಸುವಂತೆ ಹರಡುವುದು. ಒಂದರಲ್ಲೊಂದು ಐಕ್ಯವಾಗುವ ತ್ರಿಭುಜಗಳ ಜೋಡಿಗಳನ್ನು ಗುರುತಿಸಿ ಬರೆದುಕೊಳ್ಳಿ. 3 ಕೋನಗಳು ಸಮ ಇರುವ ತ್ರಿಭುಜಗಳ ಜೋಡಿಗಳನ್ನು ಹುಡುಕಿ ಅವುಗಳನ್ನು ಒಂದರಲ್ಲೊಂದು ಐಕ್ಯವಾಗುವಂತೆ ಪರೀಕ್ಷಿಸಿ ನಿಮ್ಮ ವೀಕ್ಷಣೆಗಳನ್ನು ದಾಖಲಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಒಂದರಲ್ಲಿ ಒಂದು ಐಕ್ಯವಾಗುವ ತ್ರಿಭುಜಗಳು ನಾನು ಇಲ್ಲಿ ಬರೆದಿದ್ದೇನೆ 2. ಮತ್ತೆ ಒಂದರಲ್ಲೊಂದು ಐಕ್ಯವಾಗದ ತ್ರಿಭುಜಗಳು ಯಾವುವು? 4ನೇ ಚಿತ್ರ ಮತ್ತು 11ನೇ ಚಿತ್ರ, 10 ಮತ್ತು 9 ಅಂತ. ಕೋನಗಳು ಮಾತ್ರ ಐಕ್ಯವಾಗುವ ತ್ರಿಭುಜಗಳು ನಾನು ಬರೆದಿಲ್ಲ. ಇಲ್ಲಿ ಚಿತ್ರ ಕೆಳಗಡೆ ಇದೆ, ಅದನ್ನು ಈ ಕೆಳಗಡೆ ತೋರಿಸುತ್ತೇನೆ. ಇಲ್ಲಿ ಸಂಪೂರ್ಣವಾಗಿ ಒಂದರಲ್ಲೊಂದು ಐಕ್ಯವಾಗುವ ತ್ರಿಭುಜಗಳ ಬಗ್ಗೆ ನಿಮ್ಮ ನಿರ್ಧಾರವನ್ನ ಕೇಳಿದ್ದಾರೆ. ಇಲ್ಲಿ ನಿರ್ಧಾರ ಏನಂದ್ರೆ ಸಂಪೂರ್ಣವಾಗಿ ಒಂದರಲ್ಲೊಂದು ಐಕ್ಯವಾಗುವ ತ್ರಿಭುಜಗಳನ್ನು ನಾವು ಸರ್ವಸಮ ತ್ರಿಭುಜಗಳು ಅಂತ ಕರಿತೀವಿ. ಒಂದರಲ್ಲೊಂದು ಐಕ್ಯವಾಗಿರಬೇಕು, ಎರಡೂ ಒಂದಕ್ಕೊಂದು ಐಕ್ಯ ಆಗಿರಬೇಕು ಕಂಪ್ಲೀಟ್ ಆಗಿ ಅಂದಾಗ ಆ ತ್ರಿಭುಜಗಳನ್ನು ನಾವು ಸರ್ವಸಮ ತ್ರಿಭುಜಗಳು ಅಂತ ಕರಿತೀವಿ. ಇನ್ನು ಕೋನಗಳು ಒಂದಕ್ಕೊಂದು ಐಕ್ಯವಾದಾಗ ಅವು ಅನುರೂಪ ಕೋನಗಳು ಸಮವಾದರೆ ಅವು ಸಮರೂಪ ತ್ರಿಭುಜಗಳು ಅಂತ ಕೂಡ ಅವುಗಳನ್ನ ಕರಿತೀವಿ, ಸಮರೂಪಗಳಾಗುತ್ತವೆ. ಇನ್ನು ಮೂರನೇದು, ಒಂದರಲ್ಲೊಂದು ಐಕ್ಯವಾಗದ ತ್ರಿಭುಜಗಳ ಬಾಹುಗಳು ಅಸಮ ಅಥವಾ ಕೋನ ಅಸಮವಾಗಿರುವುದು ಕಂಡು ಬರುತ್ತದೆ. ಒಂದರಲ್ಲೊಂದು ಐಕ್ಯವಾಗದೇ ಇದ್ದಾಗ ಆ ತ್ರಿಭುಜಗಳ ಬಾಹುಗಳು ಅಸಮ ಆಗಿರುತ್ತವೆ ಮತ್ತು ಕೋನಗಳು ಕೂಡ ಏನಾಗಿರುತ್ತವೆ? ಅಸಮ ಆಗಿರುತ್ತವೆ. ಈ ತ್ರಿಭುಜದ ಬಾಹುಗಳು ಮತ್ತು ಆ ತ್ರಿಭುಜದ ಬಾಹುಗಳಿಗೆ ಯಾವುದೇ ರೀತಿಯ ಒಂದು ಅನುಪಾತವನ್ನ ಸಮನಾಗಿರುವುದಿಲ್ಲ, ಅಥವಾ ಬಾಹುಗಳು ಕೂಡ ಸಮನಾಗಿರುವುದಿಲ್ಲ, ಅಥವಾ ಕೋನಗಳಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಸಮ ಇರುವುದಿಲ್ಲ. ಹೀಗಾಗಿ ಅಲ್ಲಿ ಅಸಮ ಕೋನ ಅಥವಾ ಅಸಮ ಬಾಹುಗಳು ಅಥವಾ ಅಸಮ ಕೋನವಾಗಿರುವುದು ಕಂಡು ಬರುತ್ತದೆ. ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈ ಚಿತ್ರಗಳನ್ನು ತಾವು ದಯವಿಟ್ಟು ಈ ರೀತಿಯನ್ನು ಕತ್ತರಿಸಲಿಕ್ಕೆ ಕೊಟ್ಟಿದ್ದಾರೆ. ಇವುಗಳನ್ನ ನಿಮ್ಮ ಪುಸ್ತಕದಲ್ಲಿರುವಂತಹ ಪೇಪರ್ ನಲ್ಲಿ ಕತ್ತರಿಸಲಿಕ್ಕೆ ಚಾನ್ಸ್ ಅನ್ನು ಕೊಟ್ಟಿದ್ದಾರೆ. ಇವೆಲ್ಲ ಚಿತ್ರಗಳನ್ನ 1, 2, 3, 4, 5, 6 ಇನ್ನೂ ಕೆಳಗಡೆ ಚಿತ್ರಗಳಿವೆ. 7, 8, 9 ಮತ್ತು 10, 11, 12 ಈ ಚಿತ್ರಗಳನ್ನ ಕತ್ತರಿಸಿ ಒಂದರ ಮೇಲೆ ಒಂದು ಇಟ್ಟು ನೋಡಿ. ಐಕ್ಯವಾದರೆ ಮೊದಲನೇ ಕಾಲಮ್ ನಲ್ಲಿ ಬರೆಯಲಿ. ಕೋನಗಳು ಸಮನಾಗಿದ್ದಾಗ ಆ ತ್ರಿಭುಜದ ಮತ್ತು ಈ ತ್ರಿಭುಜ ಎಲ್ಲಾ 12 ತ್ರಿಭುಜಗಳು ಒಂದರ ಮೇಲೆ ಒಂದಿಟ್ಟು ನೋಡಿ. ಅವು ಎಲ್ಲವುಗಳು ಐಕ್ಯವಾದರೆ ಅವು ಐಕ್ಯವಾಗುವಂತ ಚಿತ್ರಗಳ ಸಂಖ್ಯೆಯನ್ನು ಅಲ್ಲಿ ಬರೀರಿ. ನಾನು ಈಗಾಗಲೇ 2 ಬರೆದಿದ್ದೇನೆ. ಕೋನಗಳು ಸಮನಾಗಿದ್ದರೆ, ಉದಾಹರಣೆಗೆ ಈ ಒಂದು ತ್ರಿಭುಜದ ಈ ಕೋನವು ಮತ್ತೊಂದು ತ್ರಿಭುಜದಲ್ಲಿರ್ತಕ್ಕಂಥ ಯಾವುದೋ ಒಂದು ಕೋನಕ್ಕೆ ಸಮನಾಗಿತ್ತು. ಈ ಕೋನ ಇದಕ್ಕೆ ಸಮ ಆಗಿರ್ಬೇಕು. 3 ಕೋನಗಳು ಇನ್ನೊಂದು ತ್ರಿಭುಜದ 3 ಕೋನಗಳಿಗೆ ಸಮನಾದರೆ ಅದನ್ನ 2ನೇ ಕಾಲಮ್ ನಲ್ಲಿ ಬರೀರಿ. ತ್ರಿಭುಜದ ಬಾಹುಗಳು ಅಸಮವಾಗಿದ್ರೆ ಅಥವಾ ಕೋನಗಳು ಕೂಡ ಬೇರೆ ಬೇರೆ ಆಗಿದ್ರೆ ಅದನ್ನ 3ನೇ ಕಾಲಮ್ ನಲ್ಲಿ ಬರೆಯಲಿ. ಇದು ತಮ್ಮ ಪುಸ್ತಕದಲ್ಲಿರುವಂತಹ ಒಂದು ಪೇಪರ್ ಅನ್ನ ಕಟ್ ಮಾಡಿ ಕತ್ತರಿಸಿ ಅದನ್ನ ನೋಡುವುದಿದೆ. ಹೀಗಾಗಿ ನಾನು ಆ ಪುಸ್ತಕವನ್ನ ಕಟ್ ಮಾಡಿಲ್ಲ. ಇದು ವಿದ್ಯಾರ್ಥಿಗಳ ಪುಸ್ತಕ. ಈ ಪುಸ್ತಕವನ್ನ ನಾನು ಕಟ್ ಮಾಡಿರುವುದಿಲ್ಲ. ಅದನ್ನ ತಾವು ಕಟ್ ಮಾಡಿ ನೋಡಿ ಅದನ್ನ ಬರೆಯಬೇಕು ಅಂತ ಹೇಳುತ್ತಾ, ಈಗ ಮುಂದಿನ ಪ್ರಶ್ನೆಗಳಿಗೆ ಸಂಪೂರ್ಣವಾದಂತಹ ಉತ್ತರವನ್ನು ಕೊಟ್ಟಿದ್ದೀನಿ. ಇಲ್ಲಿ ಕಟ್ ಮಾಡುವ ಪ್ರಯುಕ್ತವಾಗಿ ನಾನು ಅದನ್ನು ಕಟ್ ಮಾಡ್ಲಿಕ್ಕೆ ಹೋಗಿರುವುದಿಲ್ಲ. ಈಗ ಚಟುವಟಿಕೆ 4.2 ತ್ರಿಭುಜಗಳ ಅಸಮತೆ ಅಂತಕ್ಕಂಥ. ಇಲ್ಲಿ 3, 8 ಮತ್ತು n ಉದ್ದದ ಬಾಹುಗಳಿಂದ ರಚಿಸಬಹುದಾದ ತ್ರಿಭುಜಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ n ಒಂದು ಪೂರ್ಣ ಸಂಖ್ಯೆ. ಇಲ್ಲಿ n ಏನಾಗಿರ್ಬೇಕು? ಒಂದು ಪೂರ್ಣ ಸಂಖ್ಯೆ ಆಗಿರಬೇಕು. n ಅಂದ್ರೆ ಏನಾಗಿರ್ಬೇಕು? ಇವೆರಡರ ಮಧ್ಯದಲ್ಲಿ ಅಂತಕ್ಕಂಥದ್ದು. 3 ಮತ್ತು 8 ಇಲ್ಲಿ ಕೊಟ್ಟಿದ್ದಾರೆ ಅವರು. 3ಕ್ಕಿಂತ ಹೆಚ್ಚು 8ಕ್ಕಿಂತ ಕಡಿಮೆ ಅಂದ್ರೆ ಏನೇನಿರಬಹುದು? 4 ಇರಬಹುದು, 5 ಇರಬಹುದು ಮತ್ತು 6 ಇರಬಹುದು ಮತ್ತು 7 ಕೂಡ ಇರಬಹುದು ಅಂತ. ಇಷ್ಟು ಸಾಧ್ಯತೆಗಳು ಇರುತ್ತವೆ ಅಂತಕ್ಕಂಥವ್ರು. ಇಲ್ಲಿ ಸಾಧ್ಯತೆಗಳನ್ನ ತೆಗೆದುಕೊಂಡಾಗ ನಮಗೆ ಇಲ್ಲಿ ಮೂರನೇ ಬಾಹುವಿನ ಉದ್ದವು 3 ಮತ್ತು 8ರ ಮಧ್ಯದಲ್ಲಿರಬೇಕು ಅಂತ ಕೊಟ್ಟಿದ್ದಾರೆ. ಹೀಗಾಗಿ ತ್ರಿಭುಜದ ಯಾವುದೇ 2 ಬಾಹುಗಳ ಮೊತ್ತವು 3ನೇ ಬಾಹುಗಿಂತ ದೊಡ್ಡದಾಗಿರಬೇಕು. ಹೀಗಾಗಿ n ಬೆಲೆ 6, 7 ಮತ್ತು
7 ಆಗಿರುತ್ತದೆ. ಹೀಗಾಗಿ n = 6 7 ಅಂದ್ರೆ ಇಲ್ಲಿ n ಬೆಲೆ 6 ಮತ್ತು 7 ಮಾತ್ರ ಬರ್ತಾ ಇದೆ ಅಂತ ಕಾರಣ. ಈ n ಬೆಲೆಯಲ್ಲಿ ನಾವು 4 ಇಟ್ಟೇವಿ ಅಂತ ತಿಳ್ಕೊರಿ. ಸಪೋಸ್ ಅಂದ್ರೆ n ಬೆಲೆ 4 ಇಟ್ಟಾಗ ಯಾವುದೇ ಎರಡು ಬಾಹುಗಳ ಮೊತ್ತ 3ನೇದಕ್ಕಿಂತ ಹೆಚ್ಚಾಗಬೇಕು. 3 + 4 ಅಂದ್ರೆ 7 ಆಗುತ್ತೆ. 7 8ಕ್ಕಿಂತ ಚಿಕ್ಕದಾಗುತ್ತೆ. ಹಾಗಾಗಿ ತ್ರಿಭುಜವನ್ನು ರಚಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಈ ಸ್ಥಳದಲ್ಲಿ n ಬೆಲೆ ನಾವು 5 ತೆಗೆದುಕೊಂಡಿದ್ದರೆ 5 ಮತ್ತು 8 ಯಾವುದೇ ಎರಡು ಬಾಹುಗಳ ಮೊತ್ತ 3ನೇ ಬಾಹುಗಿಂತ ದೊಡ್ಡದಾಗ್ತಾ ಇಲ್ಲ. ಇದು ಸಮ ಆಗ್ತಾ ಇದೆ. ಹಾಗಾಗಿ ಇದು ಕೂಡ ಬರೋದಿಲ್ಲ ಮತ್ತು ಇದು ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು n ಬೆಲೆ 6 ತೆಗೆದುಕೊಂಡು ತ್ರಿಭುಜವನ್ನು ರಚಿಸಬಹುದು. n ಬೆಲೆ 7 ತೆಗೆದುಕೊಂಡು ತ್ರಿಭುಜವನ್ನು ರಚಿಸಬಹುದು ಅಂತ. ಹಾಗಾಗಿ ಇಲ್ಲಿ ನಾವು n ಬೆಲೆ ಯಾವುದಾಗಿರುತ್ತದೆ ಅಂತ ಕೇಳಿದ್ರೆ n ಬೆಲೆ 6 ಮತ್ತು 7 ಅನ್ನುವಂತ ಉತ್ತರವನ್ನು ಇಲ್ಲಿ ಈಗಾಗಲೇ ಬರೆದಿದ್ದಾರೆ. ಅದಕ್ಕೆ ಕಾರಣಗಳನ್ನ ಕೇಳಿದ್ರು. ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮೊತ್ತ 3ನೇ ಬಾಹುಗಿಂತ ದೊಡ್ಡದಾಗಿರಬೇಕು. ಹೀಗಾಗಿ ಇಲ್ಲಿ 4 ಮತ್ತು 5 ಬರಲಿಲ್ಲ. n ಬೆಲೆಗಳು ಕೇವಲ 2 ಸಾಧ್ಯತೆಗಳಿವೆ. ಅದು 6 ಮತ್ತು 7 ಅನ್ನುವಂತಹ ಉತ್ತರ. ಇಲ್ಲಿ ಮತ್ತೊಂದು ಕೊಟ್ಟಿದ್ದಾರೆ. ಸಮದ್ವಿಬಾಹು ತ್ರಿಭುಜದ ಬಾಹುಗಳು ಉದ್ದ 7 ಮತ್ತು 15 ಆದಾಗ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ 7 7 ಸಾಧ್ಯತೆ 1, 7 7 ಅಂತ ಬಾಹುಗಳು ಕೊಟ್ಟು ಒಂದು 15 ಕೊಟ್ಟರೆ ಇಲ್ಲಿ ಯಾವುದೇ ಎರಡು ಬಾಹುಗಳ ಮೊತ್ತ 3ನೇ ಬಾಹುಗಿಂತ ದೊಡ್ಡದಾಗಿಲ್ಲ. ಹೀಗಾಗಿ ಅಸಾಧ್ಯ. ಇಲ್ಲಿ ಅಸಾಧ್ಯ. ಯಾಕಂದ್ರೆ ಯಾವುದೇ ಇವೆರಡು ಬಾಹುಗಳ ಮೊತ್ತ 3ನೇ ಬಾಹುಗಿಂತ ದೊಡ್ಡದಾಗಿಲ್ಲ ಅಂದ್ರೆ ಆ ತ್ರಿಭುಜವನ್ನು ರಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ರಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದರ ಸುತ್ತಳತೆಯನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎರಡನೇ ಸಾಧ್ಯತೆ ನೋಡಿ. ಇಲ್ಲಿ ಪರೀಕ್ಷೆಯನ್ನು ಇಲ್ಲಿ ಮಾಡ್ಲಿಕ್ಕತ್ತಾರ. ಸಾಧ್ಯತೆ 2 ಕೊಟ್ಟಿದ್ದಾರೆ. ಇಲ್ಲಿ 1ನೇ ಸಾಧ್ಯತೆ ಪರೀಕ್ಷೆ ಇದೆ. 2ನೇ ಸಾಧ್ಯತೆ ಪರೀಕ್ಷೆಯನ್ನು ಇಲ್ಲಿ ತೋರಿಸಿದ್ದಾರೆ ಅವರು ಉತ್ತರ. ಇನ್ನು ಪರೀಕ್ಷೆ ಸಾಧ್ಯತೆ 1 ಆಯ್ತು. ಸಾಧ್ಯತೆ 2 7 15 15. ಇಲ್ಲಿ ಯಾವುದೇ ಎರಡು ಬಾಹುಗಳ ಮೊತ್ತ 3ನೇ ಬಾಹುಗಿಂತ ಹೆಚ್ಚಾಗಿದೆ. ಹೀಗಾಗಿ ಇದನ್ನ ಸಾಧ್ಯ ಅಂತ ಇಲ್ಲಿ ಬರೆದಿದ್ದೇನೆ ಇದರ ಮುಂದ. ಹಾಗಾಗಿ 7 + 15 ದೊಡ್ಡದಾಗಿದೆ 15. ಹಾಗಾಗಿ ಈ ಹೊಂದಾಣಿಕೆ ಸಾಧ್ಯ ಅನ್ನುವಂಥದ್ದು. ಹಾಗಾಗಿ ಅದರ ಸುತ್ತಳತೆ 7 + 15 + 15 ಅಂದ್ರೆ 37 ಅನ್ನುವಂತ ಉತ್ತರವನ್ನ ಬರೆದಿದ್ದಾರೆ. ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯಬೇಕಾದ್ರೆ 3 ಬಾಹುಗಳ ಮೊತ್ತನೇ ಸುತ್ತಳತೆ ಆಗಿರುತ್ತದೆ. ಸಾಧ್ಯತೆ 1 ತ್ರಿಭುಜ ರಚಿಸಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಅದು ತ್ರಿಭುಜವನ್ನು ರಚಿಸಿಲ್ಲ ಅಂದ್ರೆ ಸುತ್ತಳತೆ ಬರೋದಿಲ್ಲ. ಹಾಗಾಗಿ ಎರಡನೇ ಸಾಧ್ಯತೆ ಪರೀಕ್ಷೆ 2 ಅಂತ ತೆಗೆದುಕೊಂಡಿದ್ದಾರೆ. ಸಾಧ್ಯತೆ 2ರ ಉತ್ತರವನ್ನು ಇಲ್ಲಿ ಬಿಡಿಸಿದ್ದಾರೆ. 7 15 15 ಅಂತ ತೆಗೆದುಕೊಂಡಿದ್ದಾರೆ. ಬಾಹುಗಳು 2 ಕೊಟ್ಟಿದ್ದಾರೆ. ಇನ್ನೊಂದು ಬಾಹುವನ್ನು ನಾವು ತಗೊಳ್ಬೇಕಾದ್ರೆ ಸಮದ್ವಿ ಬಾಹು ತ್ರಿಭುಜ ಇದ್ದಾಗ 2 ಬಾಹುಗಳು ಸಮ ಮಾಡಬೇಕು. 7 15 15 ಇದ್ದಾಗ ಇವೆರಡು ಬಾಹುಗಳನ್ನ ಮೊತ್ತ 3ನೇ ಬಾಹುಗಿಂತ ದೊಡ್ಡದಾಗಿರುತ್ತದೆ. ಹಾಗಾಗಿ ಇದು ಸಾಧ್ಯ ಅನ್ನುವಂತ ಉತ್ತರ. ಯಾವಾಗ ಸಾಧ್ಯ ಆಗಿರುತ್ತೋ ಆ ಸುತ್ತಳತೆಯನ್ನು ನಾವು ಕಂಡು ಹಿಡಿತೀವಿ. ಮತ್ತೆ ಇಲ್ಲಿ ಇನ್ನೊಂದು ಕೊಟ್ಟಿದ್ರೆ ತ್ರಿಭುಜ ಎಬಿಸಿಯಲ್ಲಿ ಬಿಸಿ ದೊಡ್ಡದಾಗಿದೆ ಎಬಿ. ಬಿಸಿ ಏನಾಗಿದೆ ಅಂತೆ, ಬಿಸಿ ದೊಡ್ಡದಾಗಿದೆ ಯಾವುದಕ್ಕಿಂತ, ಎಬಿ ಬಾಹುಗಿಂತ ದೊಡ್ಡದಾಗಿದೆ. ಮತ್ತೆ ಇಲ್ಲಿ ಎಸಿಗಿಂತ ಎಬಿ ದೊಡ್ಡದಿದೆ. ಅಂದ್ರೆ ಎಬಿ ಬಾಹು ಏನಾಗಿದೆ, ಎಸಿಗಿಂತ ದೊಡ್ಡದಾಗಿದೆ. ಎಬಿ ಬಾಹು ಎಸಿಗಿಂತ ದೊಡ್ಡದಾಗಿದೆ. ಇಲ್ಲಿ ನೋಡಿ, ಈ ಬಿಸಿ ದೊಡ್ಡದಾಗಿದೆ ಎಬಿಗಿಂತ, ಎಸಿ ಚಿಕ್ಕದಾಗಿದೆ ಎಬಿಗಿಂತ. ಅಂದ್ರ ಎಬಿ ದೊಡ್ಡದಾಗಿದೆ ಎಸಿಗಿಂತ ಅಂತ. ಹಾಗಾಗಿ ದೊಡ್ಡ ಬಾಹು ಯಾವುದು ಅಂತ ಇಲ್ಲಿ ಬಿಸಿ ದೊಡ್ಡದಾಗಿದೆ ಎಬಿ, ಎಸಿ ದೊಡ್ಡದಾಗಿದೆ ಎಬಿ. ಒಂದು ತ್ರಿಭುಜದಲ್ಲಿ ದೊಡ್ಡ ಬಾಹುಗೆ ಅಭಿಮುಖವಾಗಿರುವ ಕೋನವು ದೊಡ್ಡದಾಗಿರುತ್ತದೆ ಅಂತ ನಾವು ಇಲ್ಲಿ ಕೋನವನ್ನ ಬರೀಬೇಕಾಗಿದೆ. ತ್ರಿಭುಜದ ಬಹಿರ್ಕೋನಗಳನ್ನ ಆರೋಹಣ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಬಹಿರ್ಕೋನಗಳು ಅಂದ್ರೆ ಆ ತ್ರಿಭುಜದಲ್ಲಿ ಬಹಿರ್ಕೋನಗಳನ್ನು ನಾವು ಬರೀಬೇಕಾಗಿದೆ. ಇಲ್ಲಿ ಉದಾಹರಣೆಗೆ ಒಂದು ಚಿತ್ರವನ್ನು ನಡೆಸ್ತಾ ಇದ್ದೀನಿ. ಎ, ಇಲ್ಲಿ ಬಿ ಮತ್ತು ಸಿ ಅನ್ನುವಂಥದ್ದು. ಇಲ್ಲಿ ಬಹಿರ್ಕೋನಗಳಂದ್ರ ಈ ರೀತಿ ನಾವು ಬಹಿರ್ಕೋನಗಳನ್ನ ಮಾಡ್ಕೊಳ್ಬೇಕು. ಈ ರೀತಿ ಇದು ಬಹಿರ್ಕೋನಗಳು ಅಂತ ಕರಿತೀವಿ. ತ್ರಿಭುಜದಲ್ಲಿ ದೊಡ್ಡ ಬಾಹುಗೆ ಅಭಿಮುಖವಾಗಿರುವ ಕೋನವು ದೊಡ್ಡದಾಗಿರುತ್ತದೆ. ಆದ್ರೆ ಇಲ್ಲಿ ಏನದ ಬಹಿರ್ಕೋನ ಅಂತ ಹೇಳಿರುವುದರಿಂದ ಈಗ ನೋಡಿ, ಎ ಬಿ ಇದು ಫಸ್ಟ್ ಎಲ್ಲದಕ್ಕಿಂತ ದೊಡ್ಡ ಬಾಹು ಯಾವ್ದಿದೆ, ಬಿ ಸಿ. ಇದು ನಂಬರ್ 1 ಸ್ಥಾನವನ್ನು ಕೊಡೋಣ, ಎಲ್ಲದಕ್ಕಿಂತ ದೊಡ್ಡದು. ಆ ನಂತರ ಯಾವ್ದಿದೆ, ಎ ಬಿ 2ನೇ ಸ್ಥಾನವನ್ನು ಕೊಡೋಣ ಇದಕ್ಕ. ಇದು ಎ ಸಿ 3ನೇ ಸ್ಥಾನ. ಬಾಹುಗಳಲ್ಲಿ ಈ ರೀತಿಯಾಗಿ ಇದೆ. ಇದೆಲ್ಲ ಸಂಪೂರ್ಣವಾದಂತ ಉತ್ತರವನ್ನು ಬರೆದಿದ್ದಾರೆ. ಇಲ್ಲಿ ಬಿ ಸಿ ದೊಡ್ಡದಾಗಿದೆ ಎ ಬಿಗಿಂತಲೂ ಎ ಸಿ ದೊಡ್ಡದಾಗಿದೆ. ಇಲ್ಲಿ ಈಗಾಗಲೇ ಬರೆದಿದ್ದೇನೆ. ಇಲ್ಲಿ ಬಿ ಸಿ ಅಂದ್ರೆ ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಆಗ್ಬೇಕಾದ್ರೆ ಎ ಕೋನ ಏನಿರ್ತದ, ಇದು 1ನೇದದ ಅತ್ಯಂತ ದೊಡ್ಡ ಬಾಹು. ದೊಡ್ಡ ಬಾಹುವಿನ ಎದುರಿನ ಕೋನ ದೊಡ್ಡದಾಗಿರುತ್ತದೆ. ಅಂದ್ರ ದೊಡ್ಡ ಬಾಹುವಿನ ಎದುರಿನ ಕೋನ ದೊಡ್ಡದಾಗಿರುತ್ತೆ ಅಂದ್ರ ಈ ಕೋನ ಏನಾಗಿರ್ತದ, ಈ ಕೋನ 180 ಮೈನಸ್ ಈ ದೊಡ್ಡ ಕೋನ. ಅಂದ್ರೆ 180 ಮೈನಸ್ ಎ ಅಂದ್ರೆ ಈ ತ್ರಿಭುಜದ ಕೋನ. ಹಾಗಾಗಿ 180 ಮೈನಸ್ ಸಿ, 180 ಮೈನಸ್ ಬಿ ಅನ್ನುವಂಥದ್ದಾದ್ರೆ ಮೈನಸ್ ಎ ಮೈನಸ್ ಸಿ ಮೈನಸ್ ಬಿ ಅಂತಕ್ಕಂಥದ್ದು ಆಗ್ತಾ ಇದೆ. ಇಲ್ಲಿ 180 ಮೈನಸ್ ಎ ಅಂದ್ರೆ ಮೈನಸ್ ಎ, ಇದು ದೊಡ್ಡದಾಗಿದೆ, ಮೈನಸ್ ಸಿ ದೊಡ್ಡದಾಗಿದೆ, ಮೈನಸ್ ಬಿ ಅಂದ್ರೆ ಅತ್ಯಂತ ದೊಡ್ಡದು ಯಾವ ಕೋನ ಆಗ್ತಾ ಇದೆ ಅಂದ್ರೆ ಇಲ್ಲಿ ಬಿ ಕೋನ. ಯಾಕಂದ್ರೆ
ಇಲ್ಲಿ ನೋಡಿ, ಸಪೋಸ್ ಈ ತ್ರಿಭುಜದ ಬಾಹುಗಳನ್ನ ತಗೊಳ್ಳೋಣ. ಉದಾಹರಣೆಗೆ ಈ ತ್ರಿಭುಜದ ಎದುರಿನ ಬಾಹು ನಾವು ಸುಮಾರು ಒಂದು 80 ಡಿಗ್ರಿ ಅಂತ ತಗೊಳ್ಳೋಣ. ದೊಡ್ಡ ಬಾಹುವಿನ ಎದುರಿನ ಕೋನ ದೊಡ್ಡದಾಗಿರುತ್ತದೆ. ಒಂದು ಉದಾಹರಣೆಯನ್ನು ತೆಗೆದುಕೊಂಡ್ರೆ ಈಜಿ ಆಗುತ್ತೆ. ಅದೇ ರೀತಿ ಎರಡನೇ ಬಾಹು ಇದೆ, ಇದರ ಅಭಿಮುಖ ಕೋನ ನಾನು ನೆಕ್ಸ್ಟ್ ಸೆಕೆಂಡ್ ಇರ್ತಕ್ಕಂಥ 70 ಡಿಗ್ರಿ ತಗೊಂಡಿನಿ. 70, 80, 155 ಈ ಕೋನದ ಅಳತೆ ಎಷ್ಟಿರಬೇಕು? 30 ಡಿಗ್ರಿ. ನೋಡಿ, ದೊಡ್ಡ ಬಾಹುವಿನ ಎದುರ ದೊಡ್ಡ ಕೋನ, ಎರಡನೇ ದೊಡ್ಡ ಬಾಹುವಿನ ಎದುರಿನ ಕೋನ ಅದಕ್ಕಿಂತ ಚಿಕ್ಕದು, ಮೂರನೇ ಚಿಕ್ಕ ಬಾಹು ಯಾವ್ದಿದೆ ಅದಕ್ಕಿಂತ ಅಪೋಸಿಟ್ 30. ಇಲ್ಲಿ ಎ ಎಷ್ಟಿರ್ತದ? ಇಲ್ಲಿ 100 ಡಿಗ್ರಿ ಇರ್ತದೆ. ಯಾಕಂದ್ರೆ ಒಟ್ಟು ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾದ ಕೋನ 180. ಇಲ್ಲಿ 70 ಇದ್ದಾಗ ಎಲ್ಲಿ ಎಷ್ಟಿರ್ತದ? 110 ಡಿಗ್ರಿ ಇರುತ್ತೆ. ಅದೇ ರೀತಿ ಇಲ್ಲಿ 30 ಇದ್ದಾಗ ಇಲ್ಲಿ ಎಷ್ಟಿರುತ್ತೆ ಕೋನ? 150 ಡಿಗ್ರಿಯನ್ನ ಇರುತ್ತೆ. ಹಾಗಾದ್ರೆ ದೊಡ್ಡ ಕೋನ ಯಾವುದು? ಬಿ ಕೋನ. ಹಾಗಾಗಿ ಇಲ್ಲಿ ಬಿ ಕೋನ ದೊಡ್ಡದು ಅಂತ ಬರೆದಿದ್ದಾರೆ. ನೆಕ್ಸ್ಟ್ ಕೋನ ಯಾವುದು? ಸಿ ಕೋನ. ಅಂದ್ರೆ ಇದು ಬಹಿರ್ ಕೋನ ಅಂತ ಅನ್ನೋ ಸಲುವಾಗಿ ಸಿ ಕೋನ ದೊಡ್ಡದು. ಎಲ್ಲದಕ್ಕಿಂತ ಚಿಕ್ಕ ಕೋನ ಯಾವುದು? ಎ ಕೋನ. ಅಂದ್ರೆ ಇದನ್ನು ಏರಿಕೆ ಕ್ರಮದಲ್ಲಿ ಬರೆದಿದ್ದಾರೆ. ಫಸ್ಟ್ ಚಿಕ್ಕ ಕೋನ 100 ಡಿಗ್ರಿ, ಸೆಕೆಂಡ್ 110 ಡಿಗ್ರಿ, ಥರ್ಡ್ 150 ಡಿಗ್ರಿ. ಸಿಂಪಲ್ ಆಗಿದೆ. ಒಂದು ತ್ರಿಭುಜವನ್ನು ರಚಿಸಿ ಆ ತ್ರಿಭುಜದ ಕೋನಗಳನ್ನ ಗುರುತಿಸಿ ದೊಡ್ಡ ಬಾಹುವಿನ ಎದುರಿನ ಕೋನ ದೊಡ್ಡದು, ಸೆಕೆಂಡ್ ಬಾಹುವಿನ ಎದುರಿನ ಕೋನ ಅದಕ್ಕಿಂತ ಚಿಕ್ಕದಾಗಿ ಬರೆದಾಗ, ಈ ರೀತಿಯಾಗಿ ನಾವು ಬರೆದಾಗ ಇದು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ತ್ರಿಭುಜದ ಬಹಿರ್ ಕೋನಗಳು ಆರೋಹಣ ಅಂದ್ರೆ ಏರಿಕೆಯ ಕ್ರಮದಲ್ಲಿ ಇದನ್ನ ಬರೆಯಲಾಗಿದೆ. ಆಲ್ರೆಡಿ ಬರೆದಿದ್ದಾರೆ. ಇದರ ಬಗ್ಗೆ ಸ್ಪಷ್ಟತೆಯನ್ನ ತಿಳಿದುಕೊಳ್ಳುವ ಸಲುವಾಗಿ ಈ ರೀತಿಯ ಒಂದು ಆಕೃತಿಯನ್ನು ಹಾಕಿ ವಿವರಣೆಯನ್ನ ನೀಡಿರುತ್ತೇನೆ. ಮತ್ತೆ ಇಲ್ಲಿ ಎಲ್ಲಾ ಬಾಹುಗಳು ಪೂರ್ಣ ಸಂಖ್ಯೆಗಳಾಗಿರುವ ಒಂದು ತ್ರಿಭುಜದ ಸುತ್ತಳತೆ 8 ಸೆಂಟಿಮೀಟರ್ ಆದಾಗ ಅದರ ಅತ್ಯಂತ ಚಿಕ್ಕ ಬಾಹುವನ್ನ ಕಂಡುಹಿಡಿಯಿರಿ. ಚಿಕ್ಕ ಬಾಹುವಿನ ಉದ್ದ 2 ಸೆಂಟಿಮೀಟರ್ ಇರಲು ಸಾಧ್ಯ ಅಂತ ಉತ್ತರವನ್ನ ಬರೆದಿನಿ. ಇಲ್ಲಿ ಸುತ್ತಳತೆಯನ್ನು ಕೊಟ್ಟಿರಿ. ಸುತ್ತಳತೆಯನ್ನು A1, A2, A3 ಮೂರು ಬಾಹುಗಳನ್ನ ಕೂಡಿಸಿದಾಗ 8 ಆಗಿರಬೇಕು. ಸಾಧ್ಯತೆ 1, 1, 1, 6 ಅನ್ನ ತೆಗೆದುಕೊಂಡಿದ್ದೇವೆ. ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ದೊಡ್ಡದಾಗಿಲ್ಲ. ಹಾಗಾಗಿ 1ನೇ ಸಾಧ್ಯತೆ ಇದು ಸಾಧ್ಯ ಇಲ್ಲ. ಇನ್ನ 1, 2, 5 ಅನ್ನ ತೆಗೆದುಕೊಂಡಿದ್ದಾರೆ. ಇದನ್ನು ಸಾಧ್ಯತೆ ಇಲ್ಲ. ಯಾಕಂದ್ರೆ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ದೊಡ್ಡದಿಲ್ಲ. ಇವು ಮೂರು ಸಾಧ್ಯತೆಗಳಲ್ಲಿ ಇಲ್ಲಿ ತೆಗೆದುಕೊಂಡಿರತಕ್ಕಂತ ಮೂರು ಬೆಲೆಗಳು ಸಾಧ್ಯತೆ ಇಲ್ಲ. ಹಾಗಾಗಿ ತ್ರಿಭುಜದಲ್ಲಿ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ದೊಡ್ಡದು. ಸಾಧ್ಯತೆ ಎರಡರಲ್ಲಿ 2, 2, 4 ಅನ್ನ ತೆಗೆದುಕೊಂಡಿದ್ದಾರೆ. 2, 2, 4 ಇಲ್ಲಿ ಕೂಡ ತ್ರಿಭುಜದ ಬಾಹುಗಳು 2, 2, 4 ಆದ್ರೆ ಇದನ್ನು ಸಾಧ್ಯವಿಲ್ಲ. ಕಾರಣ ಸಾಧ್ಯವಿಲ್ಲ. ಯಾಕ ಅಂತಂದ್ರ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ಹೆಚ್ಚಾಗಬೇಕು. ಒಟ್ಟು ಸುತ್ತಳತೆ 8 ಆಗ್ತಾ ಇದೆ. ಆದ್ರೆ ಇದು ತ್ರಿಭುಜವನ್ನು ರಚನೆ ಮಾಡ್ಲಿಕ್ಕೆ ಇದನ್ನು ಕೂಡ ಸಾಧ್ಯವಿಲ್ಲ ಅನ್ನುವಂಥದ್ದು. ಹಾಗಾಗಿ ಅಥವಾದಲ್ಲಿ ಇಲ್ಲಿ ಸಾಧ್ಯವಿಲ್ಲ, ಮೇಲ್ಗಡೆ ಸಾಧ್ಯವಿಲ್ಲ, ಕೆಳಗಡೆ ಕೊಟ್ಟಿರ್ತಕ್ಕಂಥ ಅಥವಾ ಅಂತ ಕೊಟ್ಟಿದ್ದಾರೆ ನೋಡಿ ಇನ್ನೊಂದು ಬೆಲೆ. ಇಲ್ಲಿ 2, 3, 3 ಕೊಟ್ಟಿದ್ದಾರೆ. ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗೆ ಹೆಚ್ಚಾಗಿರೋದ್ರಲ್ಲಿ ಇದು ಸಾಧ್ಯ ಇದೆ. ನೋಡಿ ಇಲ್ಲಿ ಸಿಂಪಲ್ ಆಗಿ ಇಲ್ಲಿ ಸಾಧ್ಯ ಇಲ್ಲ ಅಂತ ಬರ್ದಿವಲ್ಲ ನಾವು. ಪರೀಕ್ಷೆ 2ರಲ್ಲಿ ಇದು ಸಾಧ್ಯವಿಲ್ಲ, ಆದರೆ ಇದು ಏನಿದೆ ಸಾಧ್ಯ ಇದೆ. ನೋಡಿ ಸಿಂಪಲ್ ಆಗಿದೆ. ಯಾವುದೇ ಎರಡು ಬಾಹುಗಳ ಮೊತ್ತ ಒಂದೊಂದು ಸಾಧ್ಯತೆಯಲ್ಲಿ 3 ಕೊಟ್ಟಿದ್ದಾರೆ. 1, 2, 3 ಕೊಟ್ಟಿದ್ದಾರೆ. ಇದು ಸಾಧ್ಯವಿಲ್ಲ, ಇದು ಕೂಡ ಸಾಧ್ಯವಿಲ್ಲ. ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ದೊಡ್ಡದಾಗಿಲ್ಲ. ಸಾಧ್ಯತೆ 2ರಲ್ಲಿ ಕೂಡ 2 ಕೊಟ್ಟಿದ್ದಾರೆ. ಮೊದಲನೇದು ಸಾಧ್ಯವಿಲ್ಲ, ಎರಡನೇದು ಸಾಧ್ಯವಿದೆ. ಇಲ್ಲಿ ಪರೀಕ್ಷಾ ಕ್ರಮದಿಂದ 2, 2, 4 ಅನ್ನೋದು ಮೂರನೇ ಬಾಹುವಿಗೆ ಸಮನಾಗಿರುತ್ತದೆ. ಹಾಗಾಗಿ ಇದು ತ್ರಿಭುಜ ರಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಪರೀಕ್ಷೆ 2ರಲ್ಲಿ ಮೊದಲನೇದು ಹೋಯ್ತು. ಇನ್ನು ಅಥವಾದಲ್ಲಿ 2, 3, 3 ಇದೆ. 3, 3, 6, 2, 8 ಒಟ್ಟು ಸುತ್ತಳತೆ 8 ಆಗ್ತಾ ಇದೆ. ಮತ್ತು ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ದೊಡ್ಡದಾಗೋದ್ರಿಂದ ಇದು ಸಾಧ್ಯವಾಗಿದೆ. ಮತ್ತು ಅತ್ಯಂತ ಚಿಕ್ಕ ಬಾಹುವಿನ ಉದ್ದ ಎಷ್ಟು ಅಂತ ಕೇಳ್ಯಾರ. ಚಿಕ್ಕ ಬಾಹುವಿನ ಉದ್ದ ಅಂದ್ರೆ ಈ ತ್ರಿಭುಜವನ್ನ ಮಾತ್ರ ರಚನೆ ಮಾಡ್ಲಿಕ್ಕೆ ಸಾಧ್ಯ. ಈ ಬಾಹುಗಳಿರುವಂತಹ ತ್ರಿಭುಜವನ್ನು ರಚನೆ ಮಾಡ್ಲಿಕ್ಕೆ ಸಾಧ್ಯ. ಮತ್ತು ಅವುಗಳ ಸುತ್ತಳತೆ ಕೂಡ ಇಲ್ಲಿ ಟೋಟಲ್ ಮಾಡಿದಾಗ 8 ಆಗ್ತಾ ಇದೆ. ಚಿಕ್ಕ ಬಾಹು ಎಷ್ಟಿದೆ? ಇಲ್ಲಿ 2 ಸೆಂಟಿಮೀಟರ್ ಅನ್ನುವಂತಹ ಉತ್ತರ. ಇನ್ನ ಒಂದು ತ್ರಿಭುಜದ 3 ಬಾಹುಗಳು 4x 9 ಆದ್ರೆ ತ್ರಿಭುಜದ ಅತ್ಯಂತ ಕನಿಷ್ಠ ಸುತ್ತಳತೆಯನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಈಗ ನಾವು x ಬೆಲೆ ಏನಾಗಿರ್ಬೇಕು? ನಾವು 1 ಅನ್ನ ತೆಗೆದುಕೊಂಡೇವೆ ಅಂದ್ರೆ ಸಪೋಸ್ x ಬೆಲೆ 4, 1, 9. ಈ x ಬೆಲೆ 2 ಅನ್ನ ತೆಗೆದುಕೊಳ್ಳೋಣ, x ಬೆಲೆ 3 ಅನ್ನ ತೆಗೆದುಕೊಳ್ಳೋಣ, x ಬೆಲೆ 4 ಅನ್ನ ತೆಗೆದುಕೊಳ್ಳೋಣ, x ಬೆಲೆ 5 ಅನ್ನ ತೆಗೆದುಕೊಳ್ಳೋಣ, x ಬೆಲೆ 6 ಅನ್ನ ತೆಗೆದುಕೊಂಡು ನೋಡೋಣ. ಈಗ 1 ತಗೊಂಡೇವ ಅಂದ್ರೆ 4, 1, 9ಕ್ಕಿಂತ ಕಡಿಮೆ ಆಗುತ್ತೆ. 4, 2, 9ಕ್ಕಿಂತ ಕಡಿಮೆ ಆಗುತ್ತೆ. 4, 3, 9ಕ್ಕಿಂತ ಕಡಿಮೆ. 4, 4, 9ಕ್ಕಿಂತ ಕಡಿಮೆ. 4, 5 ಅಂದ್ರೆ ಈ ರೀತಿಯಾದಂತಹ ಈ ಬಾಹುಗಳಿರುವಂತಹ ತ್ರಿಭುಜವನ್ನ ನಾವು ರಚನೆ ಮಾಡ್ಲಿಕ್ಕೆ ಸಾಧ್ಯ.
ಇದಕ್ಕಿಂತ ಇನ್ನೂ ಹೆಚ್ಚು ಬರಬಹುದು. ಆದರೆ 4, 5, 9 ಅಂದ್ರೆ ಇಲ್ಲಿ 4, 5, 9 ಇದನ್ನು ಕೂಡ ಬರ್ತಾ ಇಲ್ಲ, ಯಾಕಂದ್ರೆ ಬಾಹುಗಳು ಸಮ ಆಗ್ತವೆ. ಹಾಗಾಗಿ 4, 6, 9 ಅನ್ನುವಂಥದ್ದು ಇದು ಬರ್ತಾ ಇದೆ. ಅಂದ್ರೆ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ದೊಡ್ಡದಾಗಿರಬೇಕು. ಹಾಗಾಗಿ ನಮಗೆ ತ್ರಿಭುಜದ ಬಾಹುಗಳು 4 ಮತ್ತು 9 ಇದ್ದಾಗ ಇನ್ನೊಂದು x ನ ಬೆಲೆ ಎಷ್ಟಿರ್ಬೇಕಂದ್ರೆ 6 ಇರಬೇಕು ಅನ್ನುವಂತ ಉತ್ತರ ಈಗಾಗಲೇ ಇಲ್ಲಿ ಬಿಡಿಸಿದ್ದಾರೆ. ಹಾಗಾದ್ರೆ ಇದರ ಸುತ್ತಳತೆ ಎಷ್ಟು? ಕನಿಷ್ಠ ಸುತ್ತಳತೆ ಅಂದ್ರೆ 6, 4, 10 ಪ್ಲಸ್ 9 ಅಂದ್ರೆ 19 ಅನ್ನುವಂತಹ ಉತ್ತರವನ್ನೇ ಇಲ್ಲಿರುತ್ತೆ. ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ದೊಡ್ಡದು. ಹೀಗಾಗಿ x ಬೆಲೆ 6 ಇದ್ದಾಗ ಕನಿಷ್ಠ ಸುತ್ತಳತೆ ಇರ್ಲಿಕ್ಕೆ ಸಾಧ್ಯ ಅನ್ನುವಂತ ಕಾರಣ. ಇಲ್ಲೆಲ್ಲ ಬೆಲೆಗಳನ್ನ ಬಿಡಿಸಿದ್ದಾರೆ. ಸಿಂಪಲ್ ಆಗಿದೆ. ಇಲ್ಲಿ 3 ಬಾಹುಗಳಲ್ಲಿ ನಾವು x ಬೆಲೆ ಕೊಟ್ಟಿರ್ತಕ್ಕಂತ ಬೇರೆ ಬೇರೆ ಬದಲಾವಣೆಯನ್ನ ಮಾಡಿ ಬೆಲೆಗಳನ್ನ ಚೇಂಜ್ ಮಾಡಿ ನೋಡ್ತೇವೆ. ಇನ್ನೂ ಹೆಚ್ಚಿಗೂ ಕೂಡ ತಗೊಂಡು ಹೋಗೋಳ್ರಿ. 7, 4, 11, 8, 4, 12 ಈ ರೀತಿ ತಗೋತಾ ಕೂಡ ಹೋದಾಗ್ನು ಕೂಡ ಕನಿಷ್ಠ ನಮಗೆ ಕೇಳಿದ್ದು ಕನಿಷ್ಠ ಸುತ್ತಳತೆ ಇವೆಲ್ಲ ಹೆಚ್ಚಾಗ್ತಾ ಇವೆ. ಇದಕ್ಕಿಂತಲೂ ಇವು ಸುತ್ತಳತೆ ಹೆಚ್ಚಾಗ್ತಾ ಇವೆ. ಹಾಗಾದ್ರೆ ಯಾವ x ನ ಯಾವ ಬೆಲೆಗೆ ಅದು ಕನಿಷ್ಠ ಸುತ್ತಳತೆಯನ್ನ ಬರಬೇಕು, ಆ ತ್ರಿಭುಜದ್ದು ಮತ್ತು ರಚನೆ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಆ ತ್ರಿಭುಜದ ಸುತ್ತಳತೆಯನ್ನು ಬರುತ್ತೆ. ಹಾಗೆ ಇವು ಮೇಲಿನ x ಬೆಲೆ ಇವೆಲ್ಲ ತಗೊಂಡ್ರು ಕೂಡ ತ್ರಿಭುಜ ರಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವು ತೆಗೆದುಕೊಂಡರೆ ರಚನೆ ಮಾಡ್ಲಿಕ್ಕೆ ಸಾಧ್ಯ ಇರುತ್ತದೆ 7, 8, 9. ಆದರೆ ಅಲ್ಲಿ ಕನಿಷ್ಠ ಸುತ್ತಳತೆಯನ್ನು ಕೇಳಿರುವ ಪ್ರಯುಕ್ತವಾಗಿ x ಬೆಲೆ 6 ತೆಗೆದುಕೊಂಡಾಗ ಅದರ ಕನಿಷ್ಠ ಸುತ್ತಳತೆ 19 ಅನ್ನುವಂತಹ ಉತ್ತರ. ಈಗ ನಾನೇನು ಕಲಿತೆ ಅನ್ನುವಂಥದ್ದು ವಿದ್ಯಾರ್ಥಿಗಳು ಇದನ್ನು ಬಿಡಿಸುವಂಥದ್ದು. ತ್ರಿಭುಜ ಎಡಿಬಿ ಮತ್ತು ಸಿಬಿಡಿ, ಎಬಿಡಿ ಮತ್ತು ಸಿಬಿಡಿಗಳಲ್ಲಿ ಸರ್ವ ಸಮವಾಗಿವೆ. ಅವುಗಳ ಅನುರೂಪ ಬಾಹುಗಳು ಮತ್ತು ಅನುರೂಪ ಕೋನಗಳನ್ನ ಗುರುತಿಸಿ ಅಂತ ಹೇಳಿದ್ದಾರೆ. ಈಗಾಗಲೇ ಅನುರೂಪ ಕೋನಗಳನ್ನ ಮತ್ತು ಅನುರೂಪ ಬಾಹುಗಳನ್ನ ಇಲ್ಲಿ ಬರೆದಿದ್ದಾನೆ. ಎಡಿಬಿ ಮತ್ತು ಬಿಡಿಸಿಗಳಲ್ಲಿ ಎಡಿಬಿ ಅಂದ್ರೆ ಎಡಿಬಿ ಇದು ಸಮಾಂತರ ರೇಖೆಗಳಿವೆ. ಎಡಿ ಮತ್ತು ಬಿಸಿಗಳು ಸಮಾಂತರ ರೇಖೆಗಳಾದಾಗ ಎಡಿ ಮತ್ತು ಬಿಸಿಗಳು ಎಡಿಬಿ ಕೋನ ಡಿಬಿಸಿ ಕೋನಗಳು ಸಮನಾಗಿವೆ. ಅದೇ ರೀತಿ ಇವೆರಡು ಕೋನಗಳು ಅಂದ್ರೆ ಇದು ಸಮಾಂತರ ರೇಖೆಗಳು ಇವುಗಳನ್ನು ತೆಗೆದುಕೊಂಡಾಗ ಇದಕ್ಕೆ ಇವೆರಡು ಪರ್ಯಾಯ ಕೋನಗಳ ಇವೆರಡು ಕೋನಗಳ ಸಮವಾಗಿ ಉಳಿದ ಕೋನ ಮೂರನೇ ಕೋನಕ್ಕೆ ಸಮನಾಗಿರುತ್ತದೆ. ಹಾಗಾಗಿ ಇಲ್ಲಿ ಅನುರೂಪ ಬಾಹುಗಳನ್ನು ಬರೆದಿದ್ದೇನೆ. ಸಮನಾದ ಕೋನಗಳು ಅಭಿಮುಖ ಬಾಹು. ಇಲ್ಲಿ ಇದರ ಅಭಿಮುಖ ಯಾವುದಿದೆ? ಬಿಡಿ. ಸಿ ಕೋನಕ್ಕೆ ಸಮನಾಗಿದ್ದು ಬಿಡಿ ಇದೆ. ಹಾಗಾಗಿ ಬಿಡಿ ಇಸ್ ಈಕ್ವಲ್ ಟು ಬಿಡಿ. ಆ ನಂತರ ಇಲ್ಲಿ ಬಂದಿರತಕ್ಕಂಥ ಎರಡು ಗೆರೆಯನ್ನ ಹಾಕಿ ನಾವು ಕೋನವನ್ನು ಗುರುತು ಮಾಡೀನಿ. ಇದರ ಅಭಿಮುಖ ಎ ಬಿ. ಇಲ್ಲಿ ಈ ಕೋನಕ್ಕೆ ಸಮ ಇದು ಅದ. ಇದರ ಅಭಿಮುಖ ಸಿ ಡಿ. ಎ ಬಿ ಮತ್ತು ಸಿ ಡಿಗಳು ಸಮ ಅಂತ ಬರೆದಿದ್ದೇನೆ. ಅದೇ ರೀತಿ ಉಳಿದ ಬಾಹು ಎಡಿಗೆ ಬಿ ಸಿ ಸಮ ಅಂತ ಬರೆದಿದ್ದೇನೆ. ಇವು ಅನುರೂಪ ಬಾಹುಗಳು. ಇನ್ನು ಅನುರೂಪ ಕೋನಗಳು ಯಾವುವು ಅಂದ್ರೆ ಸಮನಾದ ಕೋನಗಳು ಏನಿರ್ತಾವ ಆ ತ್ರಿಭುಜದಲ್ಲಿ ಸಮನಾದ ಬಾಹುಗಳ ಅಭಿಮುಖ ಕೋನಗಳು. ಎ ಕೋನಕ್ಕೆ ಸಿ ಕೋನ ಅನುರೂಪ ಕೋನ. ಅದೇ ರೀತಿ ಈ ಕಡೆ ಇರತಕ್ಕಂಥ ಬಿ ಕೋನ ಅಂದ್ರೆ ಎ ಬಿ ಡಿಗೆ ಬಿ ಡಿ ಸಿ ಅನುರೂಪ ಕೋನ. ಅಥವಾ ಇಲ್ಲಿ ಬರೆದಿರ್ತಕ್ಕಂಥ ಎ ಡಿ ಬಿ ಎ ಬಿ ಡಿ ಎ ಬಿ ಡಿಗೆ ಬಿ ಡಿ ಸಿ ಅನ್ನುವಂಥದ್ದು ಇದು ಕೋನ ಸಮನಾಗಿದೆ ಅನ್ನುವಂಥದ್ದು ಅನುರೂಪ ಕೋನಗಳು ಅಂತ ಕರಿತೀವಿ. ಸಮ ಅಂತಲ್ಲ, ಅನುರೂಪ ಕೋನಗಳು ಅಂತ. ಇನ್ನು ಸ್ತರ 2 ಕೊಟ್ಟಿದ್ದಾರೆ. ತ್ರಿಭುಜಗಳ ಅಸಮತೆಯನ್ನು ಬಳಸಿ ತ್ರಿಭುಜದ ಅತ್ಯಂತ ದೊಡ್ಡ ಕೋನ, ಅತ್ಯಂತ ದೊಡ್ಡ ಬಾಹು, ಚಿಕ್ಕ ಕೋನ, ಚಿಕ್ಕ ಬಾಹುಗಳನ್ನ ಗುರುತಿಸಬಲ್ಲೆ. ಚಿತ್ರದಲ್ಲಿ ಅತ್ಯಂತ ದೊಡ್ಡ ಬಾಹು ಯಾವುದು? ಇದು ಒಂದು ಲಂಬ ಕೋನ ತ್ರಿಭುಜ ಇದೆ. ಲಂಬ ಕೋನದ ಅಭಿಮುಖ ದೊಡ್ಡ ಕೋನದ ಅಭಿಮುಖ ಬಾಹುನೇ ದೊಡ್ಡ ಬಾಹು ಆಗಿರುತ್ತೆ. ಅತ್ಯಂತ ದೊಡ್ಡ ಕೋನ 90 ಡಿಗ್ರಿ. ಅದರ ಅಭಿಮುಖ ಬಾಹು ಎಸಿ ದೊಡ್ಡ ಬಾಹು. ಚಿತ್ರದಲ್ಲಿ ಅತ್ಯಂತ ಚಿಕ್ಕ ಕೋನವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇದು ಅಂತೂ ಅತ್ಯಂತ ದೊಡ್ಡ ಬಾಹು. ಇದು ಅದರ ಅಭಿಮುಖವಾಗಿರ್ತಕ್ಕಂಥ ಕೋನ ದೊಡ್ಡದಿರುತ್ತೆ. ಇವೆರಡನ್ನ ನಾವು ಗಮನಿಸಿ ಕೋನವನ್ನು ಅಳತೆ ಮಾಡಿದಾಗ ಈ ಬಾಹುವಿನ ಉದ್ದ ಹೆಚ್ಚಿದೆ, ಈ ಬಾಹುವಿನ ಉದ್ದ ಹೆಚ್ಚಿದೆ. ಹಾಗಾಗಿ ಇದು ಹೆಚ್ಚಿದೆ ಅಂದ್ಮೇಲೆ ಇವೆರಡು ಕಂಪೇರ್ ಮಾಡಿದಾಗ ಇವೆರಡು ಬಾಹುಗಳನ್ನು ನಾವು ಕಂಪೇರ್ ಮಾಡಿದಾಗ ಈ ಬಾಹು ದೊಡ್ಡದಿದೆ. ಹಾಗಾಗಿ ಇದರ ಎದುರಿನ ಬಾಹು ಕೋನ ದೊಡ್ಡದಾಗಿರುತ್ತದೆ, ಈ ಎದುರಿನ ಬಾಹು ಕೋನ ಚಿಕ್ಕದಾಗಿರುತ್ತದೆ. ಹಾಗಾಗಿ ಇಲ್ಲಿ ಈ ಕೋನ ಚಿಕ್ಕ ಕೋನ ಅಂದ್ರೆ ಕೋನ ಎಕ್ಸ್ ಝೆಡ್ ವೈ ಚಿಕ್ಕ ಕೋನ. ಚಿಕ್ಕ ಬಾಹು ಯಾವ್ದಾಗಿರುತ್ತೆ? ಎಕ್ಸ್ ವೈ ಬಾಹು ಚಿಕ್ಕದಾದಾಗ ಅದರ ಎದುರಿನ ಕೋನ ಏನಾಗಿರುತ್ತೆ? ಚಿಕ್ಕದಾಗಿರುತ್ತೆ. ಚಿಕ್ಕ ಕೋನದ ಎದುರಿನ ಬಾಹು ಚಿಕ್ಕದಾಗಿರುತ್ತದೆ, ಚಿಕ್ಕ ಬಾಹುವಿನ ಎದುರಿನ ಕೋನ ಚಿಕ್ಕದಾಗಿರುತ್ತದೆ. ಇನ್ನು ಸಮಂಜಸವಾದ ಸಿದ್ಧಾಂತವನ್ನು ಬಳಸಿ ತ್ರಿಭುಜಗಳ ಸರ್ವ ಸಮತೆಯನ್ನು ಪರೀಕ್ಷಿಸಬಲ್ಲೆ ಮತ್ತು ಸಾಧಿಸಬಲ್ಲೆ ಅಂತ ಹೇಳಿದರೆ ಇವೆರಡು ತ್ರಿಭುಜಗಳನ್ನು ತೆಗೆದುಕೊಂಡು ಇವೆರಡು ತ್ರಿಭುಜಗಳನ್ನ ನಾವು ಸರ್ವ ಸಮ ಅಂತ ಕೊಟ್ಟಿದ್ದಾರೆ. ಇವುಗಳನ್ನು ತೆಗೆದುಕೊಂಡು ಈ ಸಿ ಡಿ ಅಂತಕ್ಕಂಥ ರೇಖಾಖಂಡವು ಎ ಬಿ ಅನ್ನು ಅರ್ಧಿಸುತ್ತೆ. ಅಂದ್ರೆ ಎಒ ಮತ್ತು ಒ ಬಿಗಳು ಎರಡು ಸಮ ಅಂತ ತೋರಿಸ್ತೀವಿ ಅಂದ್ರೆ ಈ ರೇಖಾಖಂಡ ಅರ್ಧಿಸಿದೆ ಅಂತ ನಮಗೆ ಗೊತ್ತಾಗುತ್ತೆ. ಎಒಡಿ ಮತ್ತು ಬಿಒಸಿಗಳಲ್ಲಿ ಕೋನ ಎಗೆ ಕೋನ ಬಿ 90 ದತ್ತ ಅವರೇ ಕೊಟ್ಟಿದ್ದಾರೆ. ಮತ್ತು ಎಡಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಅವರೇ ಕೊಟ್ಟಿದ್ದಾರೆ, ಇದನ್ನು ದತ್ತ. ಇವೆರಡು ಶೃಂಗಾಭಿಮುಖ ಕೋನಗಳಿವೆ, ಶೃಂಗಾಭಿಮುಖ ಕೋನಗಳು. ಹಾಗಾಗಿ ಎಒಡಿ ಮತ್ತು ಬಿಒಸಿ. ಈಗ ದತ್ತ ಎರಡು ಒಂದು ಕೋನ ಇದೆ, ಎರಡು ಕೋನಗಳು ಒಂದು ಬಾಹು ಅಂದ್ರೆ ಇದು
ಲಂಬಕೋನ ವಿಕರ್ಣ ಬಾಹು ಅಂತ ಕೂಡ ಅನ್ನಬಹುದು. ಆದ್ರೆ ಇಲ್ಲಿ ವಿಕರ್ಣ ತೆಗೆದುಕೊಂಡಿಲ್ಲ, ಹಾಗಾಗಿ ನಾನು ಕೋನ ಬಾಹು ಅಂತ ತೆಗೆದುಕೊಂಡಿದ್ದೇನೆ. ಇಲ್ಲಿ CODಗೆ OC ಅಂತಕ್ಕಂಥದ್ದು ಸಮ ಅಂತ ನಾನು ತೆಗೆದುಕೊಂಡಿಲ್ಲ. ಅಥವಾ 90 ಡಿಗ್ರಿ ಅಭಿಮುಖವಾಗಿರುವ ಬಾಹುಗಳು ಸಮನಾಗಿರುತ್ತೆ. ನಾನು ತೆಗೆದುಕೊಂಡಿರ್ತಕ್ಕಂಥದ್ದು ಇಲ್ಲಿ 90 ಡಿಗ್ರಿ ಒಂದು ಕೋನ, ಇದು ಒಂದು ಕೋನ ಮತ್ತು ಇದು ಒಂದು ಕೋನ, ಇನ್ನೊಂದು ಬಾಹು ಇದು ತೆಗೆದುಕೊಂಡಿದ್ದೀನಲ್ಲ, ಹಾಗಾಗಿ ಎರಡು ಕೋನಗಳು ಮತ್ತು ಒಂದು ಬಾಹು ಅಂದ್ರೆ ಕೋನ ಬಾಹು ನಿರ್ಧಾರಕ ಗುಣದಿಂದ ಇವೆರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾದಾಗ ಉಳಿದ ಬಾಹುಗಳು ಉಳಿದ ಕೋನಗಳು ಸಮನಾಗಿರುತ್ತವೆ. ಹಾಗಾಗಿ ಉಳಿದ ಬಾಹು ಯಾವುದು? AOಗೆ BO ಸಮನಾಗಿರುತ್ತದೆ, ODಗೆ OC ಸಮನಾಗಿರುತ್ತೆ. ನಮಗೆ ಬೇಕಾಗಿದ್ದು AOಗೆ OB ಅನ್ನುವಂಥದ್ದು. ಹಾಗಾಗಿ ಯಾವಾಗ AO ಮತ್ತು OB ಸಮನಾಗಿದೆ, ಈ ರೇಖಾಖಂಡವು ಈ AB ಅನ್ನ ಅರ್ಧ ಮಾಡಿದೆ ಅಂತಕ್ಕಂಥದ್ದು. CDಯು AB ಅನ್ನು ಅರ್ಧಿಸಿ ಅನ್ನುವಂಥ ಉತ್ತರವನ್ನು ಇಲ್ಲಿ ಬರೆಯಲಾಗಿದೆ. ನೆಕ್ಸ್ಟ್ ಸ್ತರ 4, ತ್ರಿಭುಜಗಳ ಸರ್ವಸಮತೆ ನಿಯಮವನ್ನು ಬಳಸಿ ತ್ರಿಭುಜಗಳ ಬಾಹುಗಳ ಉದ್ದಗಳನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆಯಬಲ್ಲೆ. ಇಲ್ಲಿ ಚಿಕ್ಕ ಕೋನ ಯಾವುದಿದೆ? 5 ಇದೆ. ಚಿಕ್ಕ ಕೋನ. ಈ ತ್ರಿಭುಜಗಳನ್ನ ನಾವು ನೋಡಿದಾಗ ಎಲ್ಲ ಬಾಹುಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವು ತ್ರಿಭುಜದ ಬಾಹುಗಳನ್ನ ಮೊದಲು ಬರೆಯೋಣ ಏರಿಕೆ ಕ್ರಮದಲ್ಲಿ. ಇಲ್ಲಿ ET, ಎಲ್ಲದಕ್ಕಿಂತ ಚಿಕ್ಕ ಬಾಹು ET. ಅದರ ನಂತರ ಬಾಹು ME ಅನ್ನು ಬರೆದಿದ್ದೇನೆ. ಇಲ್ಲಿ ನಮಗೇನು ಕೇಳಿದ್ರೆ ಸಂಯೋಜಿತ ಅಸಮಾನತೆಗಳನ್ನು ಪೂರ್ಣಗೊಳಿಸಲು ಬಾಹುಗಳ ಉದ್ದಗಳನ್ನು ಸೆಂಟಿಮೀಟರ್ ನಲ್ಲಿ ನೀಡಲಾಗಿದೆ. ಇಲ್ಲೆಲ್ಲ ಸೆಂಟಿಮೀಟರ್ ನಲ್ಲಿ ನೀಡಲಾಗಿದೆ. ತ್ರಿಭುಜದ ಬಾಹುಗಳ ಉದ್ದಗಳನ್ನ ಏರಿಕೆ ಅಥವಾ ಇಳಿಕೆ ಕ್ರಮ ಅಂತ ಹೇಳಿದ್ದಾರೆ. ಇಲ್ಲಿ ಏರಿಕೆ ಕ್ರಮ ಕೊಟ್ಟಿದ್ದಾರೆ, ಇಳಿಕೆ ಕ್ರಮದಲ್ಲಿ ಬರೆಯಲಾಗಿದೆ. ಅದನ್ನೇ ರಿವರ್ಸ್ ಆಗಿ ಬರೆದಾಗ ಇಳಿಕೆ ಕ್ರಮನ ಆಗುತ್ತೆ. ETಗಿಂತಲೂ ME ಬಾಹು ದೊಡ್ಡದಿದೆ. 5ಕ್ಕಿಂತ 9 ದೊಡ್ಡದು. 9ಕ್ಕಿಂತ 12 ಅಂದ್ರೆ ಅದು ಯಾವುದು? AE ದೊಡ್ಡದು. 12ಕ್ಕಿಂತ 13 ದೊಡ್ಡದು ಅಂದ್ರೆ AT ದೊಡ್ಡದು. ಅದರ ನಂತರ ಯಾವ್ದು ಉಳಿತು? AM ಅಂತಕ್ಕಂಥ. ಇದನ್ನು ಏರಿಕೆ ಕ್ರಮದಲ್ಲಿ ET ಬಾಹುವಿನ ಉದ್ದ 5, ME 9 ಅಂಕಿಗಳನ್ನು ಕೂಡ ಏರಿಕೆ ಕ್ರಮದಲ್ಲಿ ಬರೆದಿದ್ದೇನೆ. ಇದನ್ನೇ ಇಳಿಕೆ ಕ್ರಮ ಅಂದ ತಕ್ಷಣ ಫಸ್ಟ್ AM, ಆ ನಂತರ AT, ಆಮೇಲೆ AE, ಆಮೇಲೆ ME ಮತ್ತು ET ಗಳನ್ನ ಬರಿತಾ ಹೋಗ್ಬೇಕು. ಈ ಚಿಕ್ಕದು ಈ ಕಡೆ ಹಾಕ್ತಾ ಹೋದಾಗ ಅದನ್ನ ನಮಗೆ ಇಳಿಕೆಯ ಕ್ರಮದಲ್ಲಿ ಬರೆದ ಹಾಗೆ ಆಗುತ್ತೆ ಅಂತ. ಆದ್ಮೇಲೆ ಈ ರೀತಿಯಾಗಿ ಈ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ನಿರಂತರವಾದಂತಹ ವಿಡಿಯೋಗಳನ್ನು ಬರುತ್ತವೆ. ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತೆ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಮಾಡಿರುವಂತಹ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ತಮಗೆ ಬರುತ್ತೆ ಅಂತ ಹೇಳುತ್ತಾ, ಈ ವಿಡಿಯೋವನ್ನು ತಾವು ಕೊನೆವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಈ ಒಂದು ವಿಡಿಯೋದ ಬಗ್ಗೆ ತಮಗೇನಾದರೂ ಸ್ಪಷ್ಟತೆಯನ್ನ ಅಥವಾ ತಮ್ಮದು ಏನಾದರೂ ಅನಿಸಿಕೆಯನ್ನು ಇದ್ದರೆ ಅಥವಾ ಇನ್ನೂ ಹೆಚ್ಚಿನ ವಿಷಯ ಏನಾದರೂ ಬರೆಯಬೇಕು ಅಂತ ಅನಿಸಿದರೆ, ತಮ್ಮದು ಏನೇ ಮಾಹಿತಿಯನ್ನ ಕೊಡಬೇಕಾಗಿತ್ತು ಅಂದ್ರೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳು.